ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭ್ರಷ್ಟ ಅಧಿಕಾರಿ ಅಬಕಾರಿ ಡಿಸಿ ಜಗದೀಶ್ ಪ್ರಕರಣ. ಡಿಸಿ ಎಸ್ಪಿ ಕಾನ್ಸ್ಟೇಬಲ್ಗೆ ಇದೀಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಿನ್ನೆ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಲೋಕಾಯುಕ್ತ ಅಧಿಕಾರಿಗಳು ರಾತ್ರಿ 1 ಗಂಟೆಗೆ ಪರಪ್ಪನ ಅಗ್ರಹಾರದ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. 2,30,00,000 ರೂಪಾಯಿ ಲಂಚ ಕೇಳಿದ್ದ ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ಹಣವನ್ನು ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಇದೀಗ ನ್ಯಾಯಾಂಗ ಬಂಧನ. ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ರಾತ್ರಿ 1 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಡಿಸಿ ಜಗದೀಶ್, ಎಸ್ಪಿ ತಮ್ಮಣ್ಣ, ಲಕ್ಕಪ್ಪ ಇದೀಗ ಜೈಲು ಪಾಲಾಗಿರೋದು. ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಲೋಕಾಯುಕ್ತ ಕೋರ್ಟ್ ಆದೇಶವನ್ನು ಹೊರಡಿಸಿರುವುದು ನ್ಯಾಯಾಂಗ ಬಂಧನಕ್ಕೆ ನೀಡಿ ರಾತ್ರಿ 1 ಗಂಟೆಯ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಲಂಚವನ್ನ ಸ್ವೀಕಾರ ಮಾಡುವಾಗ ಸಿಕ್ಕಿಬಿದ್ದಂತಹ ಪ್ರಕರಣ ಇದು. CL7 ಮತ್ತು ಮೈಕ್ರೋ ಬ್ರೂವರಿ ಲೈಸೆನ್ಸ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಗೆ ಸಂಬಂಧಪಟ್ಟಂತೆ 2,30,00,000 ರೂಪಾಯಿ ಹಣವನ್ನ ಲಂಚಕ್ಕಾಗಿ ಬೇಡಿಕೆ ಇಡಲಾಗಿತ್ತು. ಇದರ ಪೈಕಿ 25 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ಳುವಾಗ, ಅದನ್ನ ಸ್ವೀಕಾರ ಮಾಡುವಾಗ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ನಿನ್ನೆ 25 ಲಕ್ಷ ರೂಪಾಯಿ ಅಡ್ವಾನ್ಸ್ ತೆಗೆದುಕೊಳ್ಳುವಾಗ ಪೊಲೀಸರು 3 ದಾಳಿ ಮಾಡಿದ್ರು. ಅವರನ್ನ ಆರೋಗ್ಯ ವಿಚಾರಣೆಗೆ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗಲಾಗಿತ್ತು. ರಾತ್ರಿ 1 ಗಂಟೆಗೆ ಪರಪ್ಪನ ಅಗ್ರಹಾರಕ್ಕೆ ಅವರನ್ನ ಇದೀಗ ಕಳಿಸಲಾಗಿದೆ. ತಮ್ಮಣ್ಣ, ಡ್ರೈವರ್ ಲಕ್ಕಪ್ಪ ಇವರೆಲ್ಲರೂ ಕೂಡ ಇರೋದು. ಸೂಪರ್ಡೆಂಟ್ ಡಿಸಿ ಆಗಿರುವಂತಹ ಜಗದೀಶ್ ನಾಯಕ್, ಸೂಪರ್ಡೆಂಟ್ KM ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಗನಿ. ಇದೀಗ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರಾತ್ರಿ ಇವರನ್ನ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. 3 ಕೂಡ ನ್ಯಾಯಾಂಗ ಬಂಧನ. ನಿನ್ನೆ ತಡರಾತ್ರಿವರೆಗೂ ಕೂಡ ಲೋಕಾಯುಕ್ತ ಪೊಲೀಸರು ವಿಚಾರಣೆ ಮಾಡಿದ್ರು. ಅದಾದ ನಂತರ ಕೆಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ನ್ಯಾಯಾಧೀಶರ ಮುಂದೆ ಎಲ್ಲ ದಾಖಲೆಗಳನ್ನು ಲೋಕಾಯುಕ್ತ ಪೊಲೀಸರು ಒದಗಿಸಿದ್ರು. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಇದೀಗ ಲೋಕಾಯುಕ್ತ ಕೋರ್ಟ್ ಆದೇಶ ಹೊರಡಿಸಿದೆ. ಹೀಗಾಗಿ ಇವರನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಂದು ಆಡಿಯೋ ಕೂಡ ಲಕ್ಷ್ಮೀನಾರಾಯಣ ಎನ್ನುವಂಥ ದೂರುದಾರರ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಂತ ಆಡಿಯೋ ಕೂಡ ಬಿಡುಗಡೆಯಾಗಿತ್ತು. ಅದರಲ್ಲಿ ಮಿನಿಸ್ಟ್ರಿಗೆ ಎಷ್ಟು ಹೋಗುತ್ತೆ, ಚೀಫ್ ಮಿನಿಸ್ಟರ್ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಎಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾದಂತಹ ಮಾತುಕತೆಗಳನ್ನು ಆ ಆಡಿಯೋ ಕ್ಲಿಪ್ನಲ್ಲಿ ನಾವು ಕೇಳಿಸ್ಕೊಳ್ಬೋದಾಗಿತ್ತು. ಅದಾದ ನಂತರ ದಾಳಿಯಾದ ನಂತರ ಅವರನ್ನು ವೈದ್ಯಕೀಯ ಪರೀಕ್ಷೆ ಮಾಡಿ ರಾತ್ರಿ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿರೋದು. ಈ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. CL7 ಲೈಸೆನ್ಸ್ ಮತ್ತು ಮೈಕ್ರೋ ಬ್ರೂವರಿ ಲೈಸೆನ್ಸ್ಗೆ ಮಾಡಬೇಕು ಅಂತ ಹೇಳಿದರೆ CL7ಗೆ 80 ಲಕ್ಷ ರೂಪಾಯಿ, 1.5 ಕೋಟಿ ರೂಪಾಯಿ ಮೈಕ್ರೋ ಬ್ರೂವರಿ ಲೈಸೆನ್ಸ್ಗೆ ಇವರು ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಒಟ್ಟು ಟೋಟಲ್ 2,25 ಲಕ್ಷ ರೂಪಾಯಿಗೆ ಇದೆಲ್ಲವೂ ಫೈನಲ್ ಆಗಿತ್ತು ಅಂತ ನಿನ್ನೆ ಲಕ್ಷ್ಮೀನಾರಾಯಣ ಅವರೇ ಸ್ವತಃ ಜಿ ಕನ್ನಡ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು. ಅವರು ಹೇಳ್ತಾ ಇದ್ರು 14 ಲಕ್ಷ ರೂಪಾಯಿ ಏನು ಗೌರ್ಮೆಂಟ್ ಫೀಸ್ ಇದೆ, ಆ ಗೌರ್ಮೆಂಟ್ ಫೀಸನ್ನು ಆಲ್ರೆಡಿ ಕಟ್ಟಿದ್ದೀವಿ. ಬಟ್ ನಮ್ಮ ಫೈಲ್ ಮುಂದೆ ಹೋಗಬೇಕು ಅಂತ ಹೇಳಿದರೆ, ಫೈಲ್ ಮೂವ್ ಆಗಬೇಕು ಅಂತ ಹೇಳಿದರೆ ಈ ಪರಿಪ್ರಮಾಣದಲ್ಲಿ ಹಣವನ್ನು ಇವರು ಕೇಳ್ತಾ ಇದ್ದಾರೆ. ಇದರ ಭಾಗವಾಗಿ ಮೊದಲು 50 ಲಕ್ಷ ಕೊಡು ಅಂತ ಹೇಳಿದ್ರು. 50 ಲಕ್ಷ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಿಕಾಸ್ ಅವರು ಬ್ಲ್ಯಾಕಲ್ಲಿ ಕೇಳ್ತಾ ಇದ್ರು. ಆ ಪರಿಪ್ರಮಾಣದಲ್ಲಿ ಹಣ ಇರಲಿಲ್ಲ. 25 ಲಕ್ಷ ಕೊಡುವಾಗ ಇದೀಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ, 25 ಲಕ್ಷ ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಸಿಕ್ಕಿಬಿದ್ದಂತ ಪ್ರಕರಣ ಇದೀಗ ನ್ಯಾಯಾಂಗ ಬಂಧನವಂತೆ. ಏನೆಲ್ಲ ಆಯ್ತು ನಿನ್ನೆ ಬೆಳವಣಿಗೆ? ಪ್ರವೀಣ್, ನಿನ್ನೆ ಜಿ ಕನ್ನಡ ನ್ಯೂಸ್ ನಲ್ಲಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡಲಾಗಿತ್ತು. ಅದರಲ್ಲಿ ಈ ಅಬಕಾರಿ ಡಿಸಿ, ಎಸ್ಪಿ ಮತ್ತೆ ಕಾನ್ಸ್ಟೇಬಲ್ ಒಂದು ಲೈಸೆನ್ಸ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 80 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ರೂಪಾಯಿ ಹಣವನ್ನ ಪಡೆಯಬೇಕಾದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಇವರನ್ನ ಟ್ರಾಪ್ ಮಾಡಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳನ್ನ ನಿನ್ನೆ ರಾತ್ರಿವರೆಗೂ ಕೂಡ ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸಿದ್ರು. ಈಗ AGOಗಳೇನಿದ್ದಾರೆ
ಇವರನ್ನ ಕಂಪ್ಲೀಟ್ ಆಗಿ ರಾತ್ರಿ 1 ಗಂಟೆಯ ಸುಮಾರಿಗೆ ತಡರಾತ್ರಿ ಲೋಕಾಯುಕ್ತ ಪೊಲೀಸರು ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಪರಪ್ಪನಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುವಂತದ್ದು. DC ಜಗದೀಶ್, SP ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಇವರೆಲ್ಲರೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವರನ್ನ ವಿಚಾರಣೆ ನಡೆಸುವಂತದ್ದು ಮತ್ತು ಇವರಿಂದ ಕಂಪ್ಲೀಟ್ ಆಗಿ ಇವರು ಪಡೆದಂತಹ ಹಣದ ಕಂಪ್ಲೀಟ್ ಆದಂತಹ ಮಾಹಿತಿ ಮತ್ತು ಸಾಕ್ಷ್ಯಗಳು, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಏನೆಲ್ಲ ಕಲೆಕ್ಟ್ ಮಾಡಬೇಕು ಅವೆಲ್ಲವನ್ನು ಕೂಡ ನಿನ್ನೆ ಪಡೆದುಕೊಳ್ಳಲಾಗಿದೆ. ಇನ್ನು ನ್ಯಾಯಾಧೀಶರ ಮುಂದೆ ಎಲ್ಲಾ ದಾಖಲೆಗಳನ್ನ ಒದಗಿಸಿ ಲೋಕಾಯುಕ್ತ ಪೊಲೀಸರು ಇವರನ್ನ ನೇರವಾಗಿ ಅಂದ್ರೆ ನಿನ್ನೆ ರಾತ್ರಿ ಆಗಿರುವಂತಹ ಕಾರಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುವಂತದ್ದು. ಮುಂದೆ ಏನಾದರೂ ವಿಚಾರಣೆಗೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ DC ಜಗದೀಶ್, SP ತಮ್ಮಣ್ಣ, ಈ ಕಾನ್ಸ್ಟೇಬಲ್ ಲಕ್ಕಪ್ಪ ಏನಿದ್ದಾರೆ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ರು ಅನ್ನೋದು ಗಂಭೀರ ಆರೋಪ ಇತ್ತು ಅಬಕಾರಿ ಇಲಾಖೆಯಲ್ಲಿ. ಈಗ ಸದ್ಯಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮತ್ತು ಅಬಕಾರಿ ಇಲಾಖೆ ಕೂಡ ನಿನ್ನೆ ನಡೆದಂತಹ ಘಟನೆ ಏನಿದೆ ಇದರಿಂದ ಸಾಕಷ್ಟು ಮುಜುಗರಕ್ಕೂ ಕೂಡ ಒಳಗಾಗಿರುವಂತದ್ದು. 20 ಲಕ್ಷ ರೂಪಾಯಿ ಹಣವನ್ನ, ಇದು ಸಣ್ಣ ಮಟ್ಟದ ಅಮೌಂಟ್ ಅಲ್ಲ, 80 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿರ್ತಾರೆ. 25 ಲಕ್ಷ ರೂಪಾಯಿ ಹಣ ತೆಗೆದುಕೊಳ್ಬೇಕಾದ್ರೆ ಈ ರೀತಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿರುವಂತದ್ದು ಇದು ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗಿದೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ 3 ಆರೋಪಿಗಳನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.